everyone. In this class, I am going to discuss about phenols. So, what are phenols? Phenols are the aromatic compounds. Phenols are aromatic compounds in which one or more hydroxyl groups are directly attached to the benzene ring are called phenols. So, what are phenols? These are the aromatic compounds in which one or more hydroxyl groups are directly attached to the benzene ring. One or more hydroxyl groups are directly attached to the benzene ring are called phenols. So the phenol was first isolated from coal tar. So phenols are isolated from coal tar by Runge in 1834. So phenol ಅಂತಂದ್ರೆ aromatic compounds ಗಳು ಅದರಲ್ಲಿ OH ಗ್ರೂಪ್ ಇರುತ್ತೆ ಹೈಡ್ರಾಕ್ಸಿಲ್ ಗ್ರೂಪ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಬೆನ್ಸಿನ್ ರಿಂಗ್ ಆಗಿತ್ತು ಅಂದ್ರೆ ಏನಂತ ಕರೀತೀವಿ phenols. One or more hydroxyl ಗ್ರೂಪ್ಗಳು ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಬೆನ್ಸಿನ್ ರಿಂಗ್ ಆಗಿತ್ತು ಅಂದ್ರೆ ಏನಂತ ಕರೀತೀವಿ phenols. ಸೊ ಫಿನಾಲ್ ನ ಫಸ್ಟ್ ಯಾವ್ದ್ರಿಂದ ಐಸೋಲೇಟ್ ಮಾಡ್ತಾರೆ ಅಂತಂದ್ರೆ ಕೋಲ್ ಟಾರ್ ಬೈ ರುಂಗೆ ಇನ್ 1834 ಅಲ್ಲಿ ರುಂಗೆ ನಂತರ ಏನು ಕೋಲ್ ಟಾರ್ ಇಂದ ಫಿನಾಲ್ಸ್ ನ ಐಸೋಲೇಟ್ ಮಾಡ್ತಾರೆ. ಸೊ ನೋಡಿ ಎಕ್ಸಾಂಪಲ್ ಫಾರ್ ಫಿನಾಲ್ಸ್. ಸೊ ಹೈಡ್ರಾಕ್ಸಿಲ್ ಗ್ರೂಪ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದ ಬೆನ್ಸಿನ್ ರಿಂಗ್ ಇತ್ತು ಅಂದ್ರೆ ಏನಂತ ಕರೀತೀವಿ ಫಿನಾಲ್ಸ್. If two hydroxyl group are directly attached to the benzene ring ಆಗಿತ್ತು ಅಂತಂದ್ರೆ ಇದನ್ನ ಕೆಟಕಾಲ್ ಏನಂತ ಕರೀತೀವಿ ಇದನ್ನ ಕೆಟಕಾಲ್. ಸೊ ನೋಡಿ ಅದೇ ರೀತಿ if three hydroxyl groups are directly attached to the benzene ring ಆಗಿತ್ತು ಅಂದ್ರೆ ಇದೆಲ್ಲ ಏನಂತ ಕರೀತೀವಿ phenols. ಸೊ ಇದನ್ನ pyrogalol ಏನಂತ ಕರೀತೀವಿ ಇದನ್ನ pyrogalol. ಸೊ ಗೊತ್ತಾಯ್ತಾ what are phenols? Phenols are the aromatic compound in which one or more hydroxyl group are directly attached to the benzene ring ಆಗಿತ್ತು ಅಂದ್ರೆ ಏನಂತ ಕರೀತೀವಿ phenol. ಸೊ ನೋಡಿ ಈಗ phenol ಅಂತ ಕರೀತೀವಪ್ಪ. ಸೊ ಹೈಡ್ರಾಕ್ಸಿಲ್ ಗ್ರೂಪ್ ಇದ್ಬಿಟ್ಟ ತಕ್ಷಣ ಬೆನ್ಸಿನ್ ರಿಂಗ್ ಇದ್ಬಿಟ್ಟ ತಕ್ಷಣ ಇದು ಫಿನಾಲ್ ಅಲ್ಲ. ಯಾಕಂದ್ರೆ ನೋಡಿ ಈ ಹೈಡ್ರಾಕ್ಸಿಲ್ ಗ್ರೂಪ್ ಸೈಡ್ ತಾನೇ ಅಟ್ಯಾಚ್ ಆಗಿರೋದು. ಸೊ ಆಮೇಲೆ ಇದೇನಿದೆ ಇಟ್ ಇಸ್ ನಾಟ್ ಎ ಫಿನಾಲ್. ಇದು ಫಿನಾಲ್ ಅಲ್ಲ. ಫಿನಾಲ್ ಯಾವಾಗ ಹೈಡ್ರಾಕ್ಸಿಲ್ ಗ್ರೂಪ್ ಯಾವ್ದಕ್ಕೆ ಅಟ್ಯಾಚ್ ಆಗಿರುತ್ತೆ ಡೈರೆಕ್ಟ್ ಆಗಿ ಬೆನ್ಸಿನ್ ರಿಂಗ್ ಅಟ್ಯಾಚ್ ಆಗಿತ್ತು ಅಂತಂದ್ರೆ ಅದೇನಂತ ಕರೀತೀವಿ ಫಿನಾಲ್ಸ್. ಸೊ ಇದಿಷ್ಟು ವಾಟ್ ಆರ್ ಫಿನಾಲ್ಸ್. ಅದಾದ್ಮೇಲೆ ಇದನ್ನ ಕಾಂಪೌಂಡಿಂಗ್ ಆಸಿಡ್ಸ್ ಅಂತಾನೂ ಕೂಡ ಕರಿತೀವಿ. ನೆಕ್ಸ್ಟ್ ಫಿನಾಲ್ ನ ಯಾವ್ದ್ರಿಂದ ಐಸೋಲೇಟ್ ಮಾಡಿದ್ರು ಕೋಲ್ ಟಾರ್ ಇಂದ. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀವಿ ಫಿನಾಲ್ಸ್ ಗಳಿಗೆ. ನಾವು ಕಮಿಂಗ್ ಟು ದ ಕ್ಲಾಸಿಫಿಕೇಶನ್ ಆಫ್ ಫಿನಾಲ್ಸ್. ಕ್ಲಾಸಿಫಿಕೇಶನ್ ಆಫ್ phenols. So based on the number of hydroxyl groups present in phenols can be classified into three types. So there are monohydric phenols. Second one is dihydric phenols. And third one is trihydric phenols. So based on number of hydroxyl group present in phenol can be classified into three types. They are monohydric phenols, dihydric phenols and trihydric phenols. Now come to the first one, monohydric phenols. What are monohydric phenols? These are the phenols in which only one hydroxyl group is directly attached to the benzene ring. So monohydric phenols andre phenols ಗಳು. These are the phenols in which one hydroxyl group is directly attached to the benzene ring. So ಇದನ್ನ ಏನಂತ ಕರೀತೀವಪ್ಪ monohydric phenols. So what is the name of this compound? Phenol. ಏನಂತ ಕರೀತೀವಿ ಇದನ್ನ phenol. So ಅದೇ ರೀತಿ ನೋಡಿ ಸೊ ಒಂದೇ ಹೈಡ್ರಾಕ್ಸಿಲ್ ಗ್ರೂಪ್ ಇರೋದು ಇದು ಡೆರಿವೇಟಿವ್ ಆಫ್ ಯಾವುದು ಫಿನಾಲ್ಸ್ ಗಳು. ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಏನಾಗಿದೆಯಪ್ಪ ಬೆನ್ಸಿನ್ ರಿಂಗ್ ಗೆ ಅಟ್ಯಾಚ್ ಆಗಿದೆ ಅಂದ್ರೆ ಮೊನೋಹೈಡ್ರಿಕ್ ಫಿನಾಲ್. ಬಟ್ ಅದರ ಮೀಥೈಲ್ ಗ್ರೂಪ್ ಇರೋದ್ರಿಂದ ನೋಡಿ ಮೀಥೈಲ್ ಫಿನಾಲ್ಸ್ ಇಸ್ ನೋನ್ ಆಸ್ ಕ್ರೆಸ್ಡಾಲ್. ಏನಂತ ಹೇಳ್ತಿದ್ದೀನ ಕ್ರೆಸ್ಡಾಲ್. ಸೊ ಯಾವ ಪೊಸಿಷನ್ ಅಲ್ಲಿ ಇದೆಯಪ್ಪ ಇದು ಯಾವುದು ಮೀಥೈಲ್ ಗ್ರೂಪ್ ಆರ್ಥೋ. ಹಾಗಾಗಿ ಆರ್ಥೋಕ್ರೆಸಾಲ್ ಏನಂತ ಕರಿತೀವಿ ಆರ್ಥೋಕ್ರೆಸಾಲ್. ಅದೇ ರೀತಿ OH ಅದು ಒಂದೇ ಹೈಡ್ರಾಕ್ಸಿಲ್ ಗ್ರೂಪ್ ಇರೋದು
ಟ್ರೆಜಾಲ್ ಏನಂತ ಕರಿತೀವಿ ಟ್ರೆಜಾಲ್ ಯಾವ ಪೊಸಿಷನ್ ಇದೆಯಪ್ಪ ಇದು ಮೆಟಾ ಯಾವ ಪೊಸಿಷನ್ ಇದು ಮೆಟಾ ಮೆಟಾ ಟ್ರೆಜಾಲ್ ಅದೇ ರೀತಿ ನೋಡಿ CH3 so methyl is known as trezols ಯಾವ ಟ್ರೆಜಾಲ್ ಇದು ಪ್ಯಾರಾಟ್ರೆಜಾಲ್ ಇಷ್ಟು ಗೊತ್ತಾಗ್ತಿದೆಯಾ ಸೊ ಇದೆಲ್ಲ ಏನು ಎಕ್ಸಾಂಪಲ್ ಫಾರ್ ಮೊನೋಹೈಡ್ರಿಕ್ ಫಿನಾಲ್ಸ್ ಸೊ ಇದರಲ್ಲೆಲ್ಲ ಎಷ್ಟೆಷ್ಟು ಹೈಡ್ರಾಕ್ಸಿಲ್ ಗ್ರೂಪ್ ಇದೆಯಪ್ಪ ಒಂದೊಂದೇ ಹೈಡ್ರಾಕ್ಸಿಲ್ ಗ್ರೂಪ್ ಸೊ ಹಾಗಾಗಿ ಇದೆಲ್ಲ ಏನಂತ ಕರಿತೀವಿ ಎಕ್ಸಾಂಪಲ್ ಫಾರ್ ಮೊನೋಹೈಡ್ರಿಕ್ ಫಿನಾಲ್ಸ್ ಸೊ ಇದು ನೋಡಿ ಮೀಥೈಲ್ ಫಿನಾಲ್ಸ್ ಏನಂತ ಕರಿತೀವಿ ಟ್ರೆಜಾಲ್ಸ್ ಅಂತ ಕರಿತೀವಿ ಸೊ ಆರ್ಥೋ ಪೊಸಿಷನ್ ಅಲ್ಲಿ ಇಟ್ಟಿದ್ದಕ್ಕೆ ಸೊ ಹಾಗಾಗಿ ಆರ್ಥೋಟ್ರೆಜಾಲ್ ಇದು ಮೆಟಾಟ್ರೆಜಾಲ್ ಇದು ಯಾವುದು ಪ್ಯಾರಾಟ್ರೆಜಾಲ್ so ಇದು ಯಾವುದು ಫಸ್ಟ್ ಒನ್ ಮೊನೋಹೈಡ್ರಿಕ್ ಫಿನಾಲ್ಸ್ now come to the second one dihydric phenols what are dihydric phenols these are the phenols which contain two hydroxyl groups are directly attached to the benzene group so dihydric phenols ಗಳಲ್ಲಿ two hydroxyl groups ಗಳು ಡೈರೆಕ್ಟ್ ಆಗಿ benzene ring ಗೆ ಅಟ್ಯಾಚ್ ಆಗಿತ್ತು ಅಂತ ಅಂತಂದ್ರೆ ಅದೇನಂತ ಕರೀತೀವಿ dihydric phenols for example ನೋಡಿ ಈಗ ketacol ಏನಂತ ಕರೀತೀವಿ ಇದನ್ನ ketacol two hydroxyl group are directly attached to the benzene ring ketacol so next one ketacol so ಇದನ್ನ resorcinol ಏನಂತ ಕರೀತೀವಿ ಇದನ್ನ resorcinol ಆಯ್ತಾ ಪೊಸಿಷನ್ ಚೇಂಜ್ ಇದೆ 1 2 ನಲ್ಲಿ ಇತ್ತು ಅಂದ್ರೆ ketacol 1 3 ನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇತ್ತು ಅಂದ್ರೆ resorcinol ಅದೇ ರೀತಿ 1 4 ನಲ್ಲಿ ಇತ್ತು ಅಂದ್ರೆ ಫಿನಾಲ್ ಏನಂತ ಕರೀತೀವಿ 1 4 ನಲ್ಲಿ ಇತ್ತು ಅಂದ್ರೆ ಫಿನಾಲ್ ಸೊ ಇದಿಷ್ಟು ಕೂಡ ಎಕ್ಸಾಂಪಲ್ ಫಾರ್ ಡೈಹೈಡ್ರಿಕ್ ಫಿನಾಲ್ಸ್ next coming to the trihydric phenols what are trihydric phenols these are the phenols which contain three hydroxyl group directly attached to the benzene group so ಈ trihydric phenols ಅಲ್ಲಿ three hydroxyl groups ಡೈರೆಕ್ಟ್ ಆಗಿ ಏನಾಗಿರುತ್ತೆ benzene ring ಗೆ ಅಟ್ಯಾಚ್ ಆಗಿರುತ್ತೆ for example ನೋಡಿ three hydroxyl groups are directly attached to the benzene ring ಆಗಿತ್ತು ಅಂತಂದ್ರೆ ನೋಡಿ ಇದು ಪೈರೋಗೆಲಾಲ್ ಆಯ್ತಾ ನೆಕ್ಸ್ಟ್ ಅದೇ ರೀತಿ ತ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಪೊಸಿಷನ್ ಮಾತ್ರ ಚೇಂಜ್ ಮಾಡ್ತೀವಿ 1 3 5 ಇತ್ತು ಅಂತಂದ್ರೆ ಫೆಲೆರೋಗ್ಲಿಸಿನಾಲ್ ಆಯ್ತಾ ನೆಕ್ಸ್ಟ್ 1 2 4 ನಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇತ್ತು ಅಂತಂದ್ರೆ ಇದನ್ನ ಈ ಕಡೆ ಬರೀತಾ ಇದ್ದೀನಿ ಇದನ್ನ ಹೈಡ್ರಾಕ್ಸಿಕ್ವಿನಾಲ್ ನೋಡಿ ಹೈಡ್ರಾಕ್ಸಿಕ್ವಿನಾಲ್ ತರನೇ ಇತ್ತಲ್ಲ ಹೈಡ್ರಾಕ್ಸಿಕ್ವಿನಾಲ್ ಸೊ ಇದು ಕಾಂಪೌಂಡ್ ನೇಮ್ ಏನು ಹೈಡ್ರಾಕ್ಸಿಕ್ವಿನಾಲ್ ಸೊ 3 ಹೈಡ್ರಾಕ್ಸಿಲ್ ಗ್ರೂಪ್ ಇತ್ತು ಅಂತಂದ್ರೆ ಅದನ್ನ ಟ್ರೈಹೈಡ್ರಿಕ್ ಫಿನಾಲ್ಸ್ ಅಂತ ಕರಿತೀವಿ ಸೊ ಎಕ್ಸಾಂಪಲ್ ಬರ್ತೀನಿ ಸೊ ಇದು ಕೂಡ ನೇಮ್ ನ ಕೇಳ್ತಾ ಇರ್ತಾರೆ ರೈಟ್ ದ ಸ್ಟ್ರಕ್ಚರ್ ಆಫ್ ಯಾವುದು ಪೈರೋಗೆಲಾಲ್ ಅಥವಾ ಹೈಡ್ರಾಕ್ಸಿಕ್ವಿನಾಲ್ ಆರ್ ರೆಸಾರ್ಸಿನಾಲ್ ಆರ್ ಕೆಟಕಾಲ್ ಅಂತ ಹೇಳಿ ಒಂದೊಂದು ಮಾರ್ಕ್ಸ್ ಕೇಳ್ತಾರೆ ಸೊ ಹಾಗಾಗಿ ಸ್ಟ್ರಕ್ಚರ್ ಕೂಡ ಇಂಪಾರ್ಟೆಂಟ್ ಸೊ ಇದನ್ನ ಓದಬೇಕು ಸೊ ಈಗ ಏನೇನು ಹೇಳ್ಕೊಟ್ಟೆ ವಾಟ್ ಆರ್ ಫಿನಾಲ್ಸ್ ಅಂತಂದ್ರೆ ಏನು ಅಂತ ಹೇಳಿದೀನಿ ನೆಕ್ಸ್ಟ್ ಅದಾದ್ಮೇಲೆ ಅದು ಕ್ಲಾಸಿಫಿಕೇಶನ್ ಆಫ್ ಫಿನಾಲ್ಸ್ ನ ಹೇಳ್ಕೊಂಡಿದ್ದೀವಿ ಬೇಸ್ಡ್ ಆನ್ ನಂಬರ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ ಪ್ರೆಸೆಂಟ್ ಇನ್ ಫಿನಾಲ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 types ಆ 3 ಟೈಪ್ ಕೂಡ ಎಕ್ಸಾಂಪಲ್ ನ ಕೊಟ್ಟಿದ್ದೀವಿ ಈಗ ನಾವು ವಿಲ್ ಗೋ ಟು ದ ನಾಮಿನಿಕ್ಲೇಚರ್ ಆಫ್ ಯಾವುದು ಫಿನಾಲ್ಸ್ what is nomenclature naming of an organic compound is known as ಏನಂತ ಕರೀತೀವಿ the first compound is if hydroxyl group is directly attached to the benzene the common name and isotope name of this compound is phenol so phenol common name is also phenol and isotope name is also phenol so the first compound ge simplest hydroxyl derivative of benzene anna enanta kareetivappa phenol common name kuda idu phenol isotope name kuda idike enirutte phenol next ನೋಡಿ hydroxyl group is directly attached to the benzene ring so
ಜೊತೆಗೆ ಒಂದು ಮೀಥೈಲ್ ಗ್ರೂಪ್ ಇತ್ತು. ಮೀಥೈಲ್ ಫಿನಾಲ್ ಇಸ್ ನೋನ್ ಆಸ್ ಕ್ರೆಜಾಲ್. ಏನಂತ ಕರಿತೀವಿ? ಕ್ರೆಜಾಲ್. ಸೊ ನೋಡಿ ಯಾವ ಪೊಸಿಷನ್ ಇತ್ತಂತ ಆರ್ಥೋಕ್ರೆಜಾಲ್. ಏನಂತ ಕರಿತೀವಿ? ಆರ್ಥೋಕ್ರೆಜಾಲ್. ಈಗ ನೋಡಿ ಸೊ ಫಂಕ್ಷನ್ ಗ್ರೂಪ್ ಇದರ 1 ಇದು 2 ಐಪ್ಯಾಕ್ ನಾಮಿನೇಚರ್ ಬರಬೇಕಾದ್ರೆ ಸೊ ನೋಡಿ ನಂಬರಿಂಗ್ ನ ಕೊಟ್ಕೊಂಡಿದ್ದೀನಿ. ಫಂಕ್ಷನಲ್ ಗ್ರೂಪ್ಗೆ 1 ಲೀಸ್ಟ್ ನಂಬರ್ಸ್ ಇತ್ತು. ನೆಕ್ಸ್ಟ್ ಇದು 2 methyl phenol. ಏನಂತ ಕರೀತೀವಿ? ಇಟ್ ಇಸ್ ದ ಐಪ್ಯಾಕ್ ನೇಮ್ ಆಫ್ ದಿಸ್ ಕಾಂಪೌಂಡ್ 2 methyl phenol. 2 methyl phenol. ನೆಕ್ಸ್ಟ್ ನೋಡಿ OH ಇಲ್ಲ CH3. ಸೊ ಯಾವ ಕ್ರೆಜಾಲ್ ಇದು? ಮೆಟಾಕ್ರೆಜಾಲ್ಸ್ ಆಯ್ತಾ. ಸೊ 1 2 3 methyl phenols. 3 methyl phenol. ನೆಕ್ಸ್ಟ್ ನೋಡಿ CH3 ಎಂದು ಪ್ಯಾರಾಕ್ರೆಜಾಲ್. ಇದು ಪ್ಯಾರಾಕ್ರೆಜಾಲ್. ಸೊ 1 2 3 4 methyl phenol. 4 methyl phenol. Next ನೋಡಿ 4 methyl phenol. Next one ಈಗ ಡೈಹೈಡ್ರಿಕ್ ಫಿನಾಲ್ಸ್ ನ ತರ್ತಾ ಇದ್ದೀವಿ. ಮೋನೋಹೈಡ್ರಿಕ್ ಫಿನಾಲ್ಸ್ ಆಗಿದ್ರೆ ಈ ರೀತಿ ನೇಮ್ ಮಾಡ್ತೀವಿ. ಅದೇ ಡೈಹೈಡ್ರಿಕ್ ಫಿನಾಲ್ಸ್ ಗಳಾಗಿತ್ತು ಅಂತಂದ್ರೆ ಈಗ ಎಷ್ಟು ಹೈಡ್ರಾಕ್ಸಿಲ್ ಗ್ರೂಪ್ ಇದೆಯಪ್ಪ? 2 hydroxyl group ಇದೆ. What is the common name of this compound? Catechol. Common name ಏನಿರುತ್ತೆ ಇದಕ್ಕೆ? Catechol. What is the impact name of this compound? Impact name ಏನು ಬರುತ್ತೆ? First benzene. ಏನು ಬರೀಬೇಕು? First benzene. ಆಯ್ತಾ? ಎಲ್ಲೆಲ್ಲಿದೆ hydroxyl group? 1,2 diol. ಎಷ್ಟಿವೆ? hydroxyl group 2 ತಾನೆ. 1,2 diol benzene. 1,2 diol. ಡೈಹೈಡ್ರಿಕ್ ಆಲ್ಕೋಹಾಲ್ಸ್ ಅಂದರೆ ಈ ರೀತಿ ನೇಮ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ OH ಇಲ್ಲೊಂದು OH ನ ತಗೊಂಡಿದ್ದೀವಿ. ಏನಿದು? ರೆಸಾಕ್ಸಿನಾಲ್. ಏನಂತ ಕರೀತೀವಿ ಇದನ್ನ? ರೆಸಾಕ್ಸಿನಾಲ್. ಸೊ ನೋಡಿ 1 2 3 ಅಲ್ಲಪ್ಪ. ಬೆನ್ಸಿನ್ 1,3 diol. benzene 1,3 diol. ನೆಕ್ಸ್ಟ್ ಅದೇ ರೀತಿ ಇದು ಕ್ವಿನಾಲ್. It is the common name of this compound ಕ್ವಿನಾಲ್. ಏನಂತ ಕರೀತೀವಿ ಇದನ್ನ? ಕ್ವಿನಾಲ್. So ಕ್ವಿನಾಲ್. What is the impact name of this compound? 1 2 3 4. So 1 4 ನಲ್ಲಿ ಎರಡು ಹೈಡ್ರಾಕ್ಸಿಲ್ ಗ್ರೂಪ್ ಇವೆ. ಫಸ್ಟ್ ಬೆನ್ಸಿನ್ 1,4 diol. benzene 1,4 diol. ಆಯ್ತಾ? ಇದೇನೇನು? ಡೈಹೈಡ್ರಿಕ್ ಆಲ್ಕೋಹಾಲ್ಸ್ ಗಳು. ಅದೇ ರೀತಿ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್ ಗಳಾಗಿತ್ತು ಅಂತಂದ್ರೆ OH. What is the common name of this compound? Pyrrolidinol. ಏನು ಕರೀತೀವಿ? Pyrrolidinol. What is the impact name of this compound? 1 2 3. ಏನು ಬಂತು? ಬೆನ್ಸಿನ್ 1,2,3 triol. benzene 1,2,3 triol. 3 hydroxyl group ಇದಕ್ಕೆ triol. So OH function group ಇರೋದ್ರಿಂದ OL. ಆಯ್ತಾ? ನೆಕ್ಸ್ಟ್ glycinol. So what is the this is the common name of this compound. What is the impact name of this compound? 1 2 3 4 5 6. So ನೋಡಿ ಈಗ benzene 1,3,5. benzene 1,3,5 triol. triol. Next last one is so this is known as hydroxyquinol. So this is the common name of this compound. What is the impact name? 1 2 3 4. So benzene
4, 1, 2, 4 triol. So these are the nomenclature of some important phenols.